ಹಾಯ್, ಎಲ್ರಿಗೂ ನಮಸ್ಕಾರಗಳು. ಚಂದನ ಸ್ಮೃತಿಗೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಇನ್ನೇನು ನಮ್ಮ ಬಿಗ್ ಬಾಸ್ ಸೀಸನ್ 13 ಹತ್ತಿರದಲ್ಲೇ ಬರಲಿಕ್ಕಿದೆ. ಬಹಳಷ್ಟು ಜನಗಳು ಇಷ್ಟಪಡುವಂಥ ಒಂದು ಒಳ್ಳೆಯ ಕಾರ್ಯಕ್ರಮ, ಎಂಟರ್ಟೈನ್ಮೆಂಟ್ ಶೋ. ಅದು ಹಲವಾರು ಅದರ ಬಗ್ಗೆ ಬರಿತಾ ಇರ್ಬೋದು, ನೆಗೆಟಿವ್ ಬರೀತಾ ಇರ್ಬೋದು, ಟ್ರೋಲ್ ಮಾಡ್ತಾ ಇರ್ಬೋದು. ಆದರೆ ಎಲ್ಲರೂ ಕೂಡ ಬಹಳ ಇಷ್ಟಪಟ್ಟು ನೋಡುವ ಒಂದು ಕಾರ್ಯಕ್ರಮ. ಅದಲ್ಲದೆ ಟ್ರೋಲ್ ಮಾಡೋರು ಅಥವಾ ಅದನ್ನು ನೆಗೆಟಿವ್ ಕಮೆಂಟ್ ಮಾಡುವವರೇ ಹೆಚ್ಚಾಗಿ ಅದನ್ನು ನೋಡೋದು ಅಂತ ನನ್ನ ಒಂದು ಭಾವನೆ. ಅದೊಂದು ಶಾಶ್ವತವಾಗಿ ಇರುವಂಥ ಕಾರ್ಯಕ್ರಮ ಅಲ್ಲ. ಒಂದು 100ರಿಂದ 120 ದಿನ ಎಲ್ರಿಗೂ ಕೂಡ ಬಹಳಷ್ಟು ಒಂದು ಟೈಮ್ ಪಾಸ್ ಮಾಡುವಂಥ ಒಂದು ಒಳ್ಳೆಯ ಶೋ ಅಂತಲೇ ನನ್ನ ಮಟ್ಟಿಗೆ ಹೇಳ್ಬೋದು. ಇನ್ನೇನು ಹತ್ತಿರದಲ್ಲಿ ಅದು ಶುರುವಾಗಲಿದೆ. ಆದರೆ ಒಂದು ಅಧಿಕೃತ ದಿನಾಂಕ ಪ್ರಕಟವಾಗಿಲ್ಲ, ಮತ್ತು ಸ್ಪರ್ಧಿಗಳ ಹೆಸರು ಕೂಡ ಸರಿಯಾಗಿ ಪ್ರಕಟ ಆಗಿಲ್ಲ. ಹಲವಾರು ಊಹಾಪೋಹಗಳಿದೆ, ಅವರು ಬರ್ತಾರೆ ಇವರು ಬರ್ತಾರೆ ಅಂತ. ಆದರೆ ಒಟ್ಟಲ್ಲಿ ಇದು ಹೋದ ಸೀಸನ್ಗಿಂತಲೂ ಸ್ವಲ್ಪ ಬೇಗನೆ ಶುರು ಆಗ್ತಾಯಿದೆ. ಯಾಕೆಂದರೆ ಇದಕ್ಕೆ ಬಹಳಷ್ಟು TRP ಇದೆ, ಬಹಳಷ್ಟು ಪ್ರೇಕ್ಷಕರು ಇದನ್ನು ನೋಡ್ತಾ ಇದ್ದಾರೆ. ಹಾಗಾಗಿ ಅವರು ಬೇಗನೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಮತ್ತು ಅದರ ಹೆಸರನ್ನು ಕೂಡ ಸಂಪೂರ್ಣವಾಗಿ ಪ್ರಕಟ ಮಾಡಿಲ್ಲ. ಹಾಗೆ ಇಲ್ಲಿ ಭರತ್ ಬೋಪಣ್ಣ ಅವರು ಬರ್ತಾರೆ ಅಂತ ಅನ್ನೋ ಒಂದು ಸುದ್ದಿ ಇದೆ. ಇವರೆಲ್ಲರಿಗೂ ಗೊತ್ತಲ್ವ, ಸೀರಿಯಲ್ ನಟರು ಹೌದು, ಮತ್ತು ಒಳ್ಳೆಯ ಒಂದು ಅದ್ಭುತವಾದ ನಟ. ಇವರು ಬರ್ತಾರೆ ಅಂತ ಒಂದು ಸಣ್ಣ ಒಂದು ಮಾಹಿತಿ ಇದೆ, ಅದನ್ನು ನಾವು ಕಾದು ನೋಡಬೇಕು. ಅದಲ್ಲದೆ ನಮ್ಮ ಅನುಬಂಧದ ಆ್ಯಂಕರ್ ಅಂತಲೇ ಹೇಳ್ಬೋದು ಅವರನ್ನು, ಸೀರಿಯಲ್ ನಟಿ ಸುಷ್ಮಾ ರಾವ್ ಕೂಡ ಬರ್ತಾ ಇದ್ದಾರೆ. ಪಟಪಟ ಅಂತ ಮಾತಾಡುವಂಥ ಒಂದು ಅದ್ಭುತವಾದ ಒಂದು ನಿರೂಪಕಿ ಅಥವಾ ಒಳ್ಳೆಯ ಸೀರಿಯಲ್ ನಟಿ ಕೂಡ ಹೌದು. ಇವರು ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ, ಬಂದರೂ ಬರ್ಬೋದು. ಅದಲ್ಲದೆ ಅಮೃತ ಅಯ್ಯಂಗಾರ್ ಬರ್ತಾರೆ ಅನ್ನೋ ಒಂದು ಸಣ್ಣ ಸುದ್ದಿ ಕೂಡ ಇದೆ, ಅದನ್ನು ಕೂಡ ನಾವು ಕಾದು ನೋಡಬೇಕು. ಇದು ಕೂಡ ಸಂಪೂರ್ಣವಾದ ಸರಿಯಾದ ಮಾಹಿತಿ ಅಂತ ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಹಾಗೆ ವರುಣ ಆರಾಧ್ಯ ಕೂಡ ಒಳ್ಳೆ ನಮ್ಮ ಇನ್ಫ್ಲುಯೆನ್ಸರ್ ಅಲ್ವ, ಅವರು ಕೂಡ ಬರ್ತಾರೆ. ಮತ್ತು ಡಾಕ್ಟ್ರ್ ಬ್ರೋ ಅವರನ್ನು ಒಂದು ನಿರಂತರವಾಗಿ 3 ಸೀಸನ್ನಿಗೆ ಕೂಡ ಕರೀತಾ ಇದ್ರಂತೆ, ಅವರು ಕೂಡ ಬಂದರೂ ಬರ್ಬೋದು. ವರುಣ ಆರಾಧ್ಯ ಅಂತ ಪಕ್ಕಾ ಬರ್ತಾರೆ ಈ ಸಲ ಅಂತ ಒಂದು ಮಾಹಿತಿ ಇದೆ. ಅದಲ್ಲದೆ ಕಿಪ್ಪಿ ಕೀರ್ತಿ, ಅದು ಕಾಮನ್ ಲಿಸ್ಟಲ್ಲೋ ನಮಗದು ಗೊತ್ತಿಲ್ಲ ಸರಿಯಾಗಿ, ಅವರು ಕೂಡ ಬರ್ತಾರೆ ಅನ್ನೋ ಒಂದು ಮಾಹಿತಿ ಇದೆ. ಯಾರೇ ಬರಲಿ ಅಲ್ಲಿ ನಮಗೆ ಪ್ರತಿ ಸೀಸನಲ್ಲಿ ಒಂದಿಬ್ಬರಂತೂ ನಮಗೆ ಬಹಳ ಇಷ್ಟ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ನಮ್ಮ ಸುದೀಪ್ ಅವರ ನಿರೂಪಣೆ ಅಲ್ವಾ. ನಾವು ಶನಿವಾರ ಬರಲಿಕ್ಕೆಲ್ಲ ಸೀಸನಲ್ಲಿ ನಾವು ದಿನಪ್ರತಿ ನೋಡುವಾಗಿದ್ರೂ ಮತ್ತೆ ನಾವು ಕಾಯ್ತಾ ಇರೋದು ಶನಿವಾರ. ಅಲ್ಲಿ ನಮ್ಮ ಸುದೀಪ್ ಅವರ ಡ್ರೆಸ್ ಸೆನ್ಸು ಹಾಗೂ ಅವರ ಒಂದು ಮಾತಿನ ಶೈಲಿ, ಅವರ ಒಂದು ಸ್ಟ್ರಿಕ್ಟ್ ರೂಲ್ಸ್, ಅದೆಲ್ಲ ನೋಡಲಿಕ್ಕೆ ನಮಗೆ ಬಹಳಷ್ಟು ಇಷ್ಟ ಆಗುತ್ತೆ. ಹಾಗೆ ಯಾರೇ ಬರಲಿ, ಈಗ ಒಂದು 18 ಅಥವಾ 21 ಜನ ಬಂದ್ರೂ ಪ್ರತಿ ಸೀಸನಲ್ಲೂ ಕೂಡ ನಮಗೆ ಮನಸ್ಸಿಗೆ ಮುಟ್ಟೋರು ಒಬ್ಬೊಬ್ಬರು ಇರ್ತಾರೆ, ಅಥವಾ ಒಂದು ಇಬ್ಬರಿಬ್ಬರು ಇರ್ತಾರೆ. ಅದು ಯಾಕೆ ಗೊತ್ತಿಲ್ಲ. ಮತ್ತು ಇನ್ನೊಂದು ಸೀಸನ್ ಬರುವಾಗ ನಾವು ಅವರನ್ನು ಮರೆತು ಹೋಗೋದಂತೂ ಖಂಡಿತ. ಆದರೆ ಈ ಸಲ ನಾವು ಕಾದು ನೋಡಬೇಕು. ನಾವು ಇಲ್ಲದ ಸಲ್ಲದ ಸುಳ್ಳುಗಳನ್ನು ಇಲ್ಲಿ ಹೇಳಿ ಹಾಕುವಾಗಿಲ್ಲ ನಾವು. ಯಾಕಂದರೆ ಚಾನಲ್ ಕಡೆಯಿಂದಲೇ ಅದು ಸರಿಯಾದ ಮಾಹಿತಿ, ಅದರ ಒಂದು ಸ್ಪರ್ಧಿಗಳ ಲಿಸ್ಟ್ ಇನ್ನೂ ಹೊರ ಬಂದಿಲ್ಲ. ಆದರೆ ಇಂತಿಂಥವರು ಬರ್ಬೋದು ಅನ್ನುವ ಒಂದು ಪಕ್ಕಾ ಮಾಹಿತಿ ಇದೆ, ಅದರಲ್ಲಿ ನೋಡಬೇಕು. ಇವಾಗ ಹೂವಿನ ಬಾಣದಂತೆ ಆ ಹುಡುಗಿ ಹೆಸರು ಕೂಡ ಕೇಳಿ ಬರ್ತಾ ಇದೆ. ಆದರೆ ಡಾಕ್ಟ್ರ್ ಬ್ರೋ ಅವರಿಗೆ ನಿರಂತರವಾಗಿ ಎಲ್ಲಿಂದ ಒಂದು ಆಹ್ವಾನ ಹೋಗ್ತಾ ಇದೆ, ಅವರು ಅದಕ್ಕೆ ಏನೋ ಒಪ್ತಾ ಇಲ್ಲ ಅನ್ನೋ ಒಂದು ಸುದ್ದಿ ಇದೆ. ನೋಡಬೇಕು, ಒಂದೊಂದು ಫೀಲ್ಡಿಂದ ಒಬ್ಬೊಬ್ಬರು ಬರ್ತಾರಲ್ವ. ಈಗ ಒಂದು ಹಾಡುಗಾರಿಕೆ ಅಂದರೆ ಒಬ್ಬರು ಇರ್ತಾರೆ, ಕಾಮಿಡಿಯನ್ ಆಗಿ ರಾಘವೇಂದ್ರ ಬರ್ತಾರೆ ಅನ್ನುವ ಒಂದು ಸುದ್ದಿ ಕೂಡ ಇದೆ. ಒಟ್ಟಲ್ಲಿ ಅದು ಅತಿ ಬೇಗನೆ ಶುರುವಾಗುವಂಥ ಕಾರ್ಯಕ್ರಮ ಆಗಿರೋದಕ್ಕೆ ನಾವೆಲ್ಲರೂ ಕೂಡ ಇದನ್ನು ಕಾದು ನೋಡಬೇಕು. ಅದು ಅದರ ಏನು ಹೇಳೋದು, ಪ್ರೋಮೋ ನಾವು ನೋಡಿದ ಮೇಲೇ ನಾವು ಹೇಳಲಿಕ್ಕಾಗುತ್ತೆ. ಹೋದ ಸಲನೇ ಬಿಗ್ ಬಾಸ್ ಭಾಳ ಚೆನ್ನಾಗಿತ್ತು, ಅದಕ್ಕಿಂತಲೂ ಬಹಳ ವಿಭಿನ್ನವಾಗಿರುತ್ತೆ ಅಂತ ಅದು ಕೂಡ ಸುದ್ದಿ ಕೇಳ್ತಾ ಇದೆ. ನೋಡಬೇಕು ಯಾರಿಗೆಲ್ಲ ಅವಕಾಶ ಕೊಡ್ತಾರೆ, ಯಾರಿಗೆಲ್ಲ ಅವಕಾಶ ಗಿಟ್ಟಿಸ್ಕೊಂಡು ಬರ್ತಾರೆ ಅನ್ನೋ ಒಂದು ವಿಷಯವನ್ನು ನಾವು ಕಾದು ನೋಡಬೇಕು. ಯಾಕಂದರೆ ಕೆಲವರು ಇಷ್ಟಪಡೋದಿಲ್ಲ ಬರಲಿಕ್ಕೆ, ಯಾಕಂದರೆ ಅವರು ಇರುವ ಹೆಸರನ್ನು ಕೂಡ ಇಲ್ಲಿ ಸ್ವಲ್ಪ ನೆಗೆಟಿವ್ ಆಗಿ ತಗೊಂಡು ಹೋಗಬೇಕಾಗುತ್ತೆ. ಅಶ್ವಿನಿ ಮೇಡಮ್ ಅವರಿಗೆ ರಾಜಕೀಯ ವಿಭಾಗ, ಆಮೇಲೆ ಚಲನಚಿತ್ರದಲ್ಲಿ ಒಳ್ಳೆ ಹೆಸರಿತ್ತು, ಅವರು ಇಲ್ಲಿ ಬಂದಾಗ ಬಹಳ ನೆಗೆಟಿವ್ ಕಮೆಂಟನ್ನು ಹೊತ್ಕೊಂಡು ಹೋದರು. ಹಾಗಾಗಿ ಕೆಲವರು ಅದಕ್ಕಾಗಿ ಬರೋದಿಲ್ಲ. ನಾವೆಲ್ಲ ಕಾದು ನೋಡೋಣ. ಇವತ್ತಿನ ವಿಡಿಯೋ ಇದಾಗಿತ್ತು. ಎಲ್ಲರೂ ಲೈಕ್ ಮಾಡಿ, ಕಮೆಂಟ್ ಮಾಡಿ.